ವಾಸ್ತುವಿನಲ್ಲಿ ಸೂಕ್ಷ್ಮವಾದಂಥ ಅಂಶಗಳನ್ನು ಗಮನಿಸಬೇಕು. ಏನಪ್ಪ ಅದು ಸೂಕ್ಷ್ಮವಾದಂಥ ಅಂಶಗಳು? ಒಂದು ಮನೆ ಕಟ್ಟಬೇಕು ಅಂದರೆ ವಾಸ್ತು ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ತಪ್ಪುಗಳನ್ನು ಯಾವುದೇ ಕಾರಣಕ್ಕೂ ಮಾಡಲಿಕ್ಕೆ ಹೋಗಬೇಡಿ. ದೇವರ ಮನೆ ಅಂತ ತಗೊಳ್ಳೋಣ. ಆ ದೇವರ ಮನೆಗೆ ಎಷ್ಟು ಸ್ಟೆಪ್ ಇಡಬೇಕು, ಎಷ್ಟು ಮೆಟ್ಟಿಲುಗಳನ್ನು ಇಡಬೇಕು ಅನ್ನೋದನ್ನು ತುಂಬಾ ಒಬ್ಬರಿಗೆ ನನ್ನ ಕ್ಲೈಂಟ್ ಏನು ಕಮೆಂಟ್ ಮಾಡಿದ್ರು ಅವ್ರಿಗೆ ಈ ಒಂದು ವಿಶೇಷವಾಗಿ ಹೇಳ್ತಾ ಇದ್ದೀನಿ. ದೇವರ ಮನೆ ಕೊಠಡಿಯಲ್ಲಿ 1 ಮೆಟ್ಟಿಲು ಅಥವಾ 3 ಮೆಟ್ಟಿಲ ಒಂದು ಸ್ಟೆಪ್ಸನ್ನು ಇಡಬೇಕು. ವಿಶೇಷವಾಗಿ ದೇವರ ಮೆಟ್ಟಿಲು ಯಾವತ್ತು 1 ಸ್ಟೆಪ್ಪಲ್ಲಿದ್ದರೆ ಅದು ಲಾಭ, 2 ಸ್ಟೆಪ್ಪಲ್ಲಿದ್ದರೆ ನಷ್ಟ, 3ನೇ ಸ್ಟೆಪ್ಪಲ್ಲಿದ್ದರೆ ಲಾಭ. ಏನಾಗುತ್ತೆ? ಲಾಭ ನಷ್ಟ ಲಾಭ ಯಾವತ್ತು 3 ಸ್ಟೆಪ್ಪಲ್ಲಿದ್ದರೆ ಅದು ಉತ್ತಮವಾದಂಥ ಒಂದು ಪ್ರಗತಿಯನ್ನು ತಂದುಕೊಡುತ್ತೆ ಮನೆಗೆ. 1 ಸ್ಟೆಪ್ಪಲ್ಲಿದ್ದರೂ ಸಹಿತ ಲಾಭವನ್ನು ತಂದುಕೊಡುತ್ತೆ. 2 ಸ್ಟೆಪ್ಪಲ್ಲಿದ್ದರೆ ಆ ಮನೆಯ ಒಳಿತು ಹಾಳಾಗುತ್ತೆ. ಮತ್ತು ಇನ್ನೊಂದು ವಿಶೇಷವಾಗಿ ಗಮನಿಸಬೇಕಾಗಿರೋದು, ತಾವೇನು ಮಾಡ್ತೀರಿ, ಆ ಒಂದು ದೇವರ ಮನೆಯ ಸ್ಟೆಪ್ಪನ್ನು ಮಾಡಿದಾಗ ಸಿಮೆಂಟು ಜಲ್ಲಿ ತುಂಬಿಡ್ತೀರಿ ಒಳಗಡೆ, ಆಮೇಲೆ ಆ ಸ್ಟೆಪ್ಪನ್ನು ಮಾಡ್ತೀರಿ. ಅದು ತುಂಬಾ ತಪ್ಪು. ಯಾವುದೇ ಕಾರಣಕ್ಕೂ ಆ ಒಂದು ಮೆಟ್ಟಿಲಿನ ಭಾಗ ಯಾವುದೇ ಒಂದು ಭಾರದ ವಸ್ತುವಿನಿಂದ ಕೂಡಿರಬಾರ್ದು. ಆ ಒಳಗಡೆ ಕಬೋರ್ಡ್ಗಳನ್ನು ಹಾಕೋದು ಅವನ್ನೆಲ್ಲ ಸಹಿತ ಇಲ್ಲಿ ಕೂಡಿರಬಾರ್ದು. ತುಂಬಾ ಒಂದು ಸ್ವಚ್ಛತೆ, ಒಂದು ಗ್ರಾನೈಟ್ ಮುಖಾಂತರವಾಗಿ ತಾವು ಒಂದು ಬಾಕ್ಸ್ ಥರ ಮಾಡ್ಕೊಂಡು ಬಿಟ್ಟರೆ ಸಾಕು. ಒಂದೇ ಸ್ಟೆಪ್ ಮಾಡಿ, ತುಂಬ ಚೊಕ್ಕಾಗಿ ಬರುತ್ತೆ. ಇದರ ಲಾಭ ಮನೆಯ ಧನ ಸಂಪತ್ತು.